ಹಲೋ ಮಕ್ಕಳೇ, ಇವತ್ತು ನಾವು 2026 SSLC ಮಾಡಲ್ ಕ್ವಶನ್ ಪೇಪರ್ ನಂಬರ್ 1 ಕ್ವಶನ್ ಪೇಪರ್ನ 38ನೇ ಪ್ರಶ್ನೆಯನ್ನು ನೋಡೋಣ. ಅದು 5 ಅಂಕದ ಪ್ರಶ್ನೆ ಆಗಿದೆ. ಇದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದಿಂದ ಬಂದಿದೆ ಮಕ್ಕಳೇ. ಅದನ್ನು ನಾವು ನೋಡೋಣ. ನೋಡಿ ಮಕ್ಕಳೇ, ನಾನು ಪ್ರಶ್ನೆಯನ್ನು ಓದ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 38, ಮಾಡಲ್ ಕ್ವಶನ್ ಪೇಪರ್ ನಂಬರ್ 1. ಓಕೆನಾ? ಮಾಡಲ್ ಪೇಪರ್ ನಂಬರ್ 1 ಇದು. ಸೊ ಚಿತ್ರದಲ್ಲಿ ತೋರಿಸಿದಂತೆ ತಲೆ ಕೆಳಗಾದ ಒಂದು ಶಂಕುವಿನ ಮೇಲೆ ಒಂದು ಸಿಲಿಂಡರ್ನನ್ನು ಇರಿಸಿ ಟೊಳ್ಳಾದ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಅಂದರೆ ಇಲ್ಲಿ ನಾನು ಚಿತ್ರನ ನಿಮಗೆ ತೋರಿಸ್ತೀನಿ ನೋಡಿ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಶಂಕು, ತಲೆ ಕೆಳಗಾಗಿರುವ ಶಂಕು ಅಂದರೆ ಇಲ್ಲಿ ನೋಡಿ, ತಲೆ ಕೆಳಗಾಗಿರುವ ಶಂಕು. ಓಕೆನಾ? ಇಲ್ಲಿ ನೋಡಿ, ಈ ರೀತಿ ನೇರವಾದ ಸಿಲಿಂಡರ್ ಅಂದರೆ ಈ ರೀತಿ ಇರುತ್ತೆ, ಹೌದಾ? ತಲೆ ಕೆಳಗಾದ ಸಿಲಿಂಡರ್ ಅಂದರೆ ಈ ರೀತಿ ಇರುತ್ತೆ. ಓಕೆ, ಇಲ್ಲಿ ತಲೆ ಕೆಳಗಾಗಿರುವ ಒಂದು ಸಿಲಿಂಡರ್ ತಲೆ ಕೆಳಗಾಗಿರುವ ಒಂದು ಶಂಕು ಇದಾಗಿದೆ ಮತ್ತು ಒಂದು ಸಿಲಿಂಡರ್ ಜೋಡಿಸಿದ ಘನಾಕೃತಿಯಾಗಿದೆ, ಟೊಳ್ಳಾದ ಘನಾಕೃತಿಯಾಗಿದೆ. ಈಗ ಪ್ರಶ್ನೆಯನ್ನು ಮುಂದಕ್ಕೆ ನಾವು ಓದೋಣ ಚಿಲ್ಡ್ರನ್. ನೋಡಿ, ಚಿತ್ರದಲ್ಲಿ ತೋರಿಸಿರುವಂತೆ ತಲೆ ಕೆಳಗಾದ ಒಂದು ಶಂಕುವಿನ ಮೇಲೆ ಒಂದು ಸಿಲಿಂಡರ್ನನ್ನು ಇರಿಸಿ ಟೊಳ್ಳಾದ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯಗಳು ಎರಡು ಕೂಡ ಒಂದೇ ಆಗಿರುತ್ತೆ. ಪಾದದ ತ್ರಿಜ್ಯ ಏನಾಗಿರುತ್ತೆ? 7 ಸೆಂಟಿಮೀಟರ್ ಆಗಿದೆ. ಇವುಗಳ ಎತ್ತರಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ. ಅಂದರೆ ಮೊದಲನೇದು ಯಾವುದು? ಸಿಲಿಂಡರ್ ಅಂತ ಹೇಳಿದ್ದಾರೆ. ಸೊ ಸಿಲಿಂಡರ್ನ ನೋಡ್ರಿ, ಕ್ರಮವಾಗಿ ಅಂದರೆ ಮೊದಲು ಸಿಲಿಂಡರ್ ಕೊಟ್ಟಿದ್ದಾರೆ, ಆಮೇಲೆ ಶಂಕು ಕೊಟ್ಟಿದ್ದಾರೆ. ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 1 ಸೆಂಟಿಮೀಟರ್ ಅಂದರೆ ಸಿಲಿಂಡರ್ನ ಎತ್ತರ 12 ಸೆಂಟಿಮೀಟರ್ ಆಗಿರುತ್ತೆ. ಶಂಕುವಿನ ಎತ್ತರ 9 ಸೆಂಟಿಮೀಟರ್ ಆಗಿವೆ. ಈ ಆಕೃತಿಯಲ್ಲಿ ಸಿಲಿಂಡರ್ನ ಎತ್ತರದ 2/3 ಎತ್ತರದವರೆಗೆ ನೀರನ್ನು ತುಂಬಲಾಗಿದೆ. ಘನಾಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ ಚಿಲ್ಡ್ರನ್. ಈಗ ನೋಡಿ, ಈ ರೀತಿ ಚಿತ್ರ ಇದೆ. ಇಲ್ಲಿ ಜೋಡಿಸಿದೆ. ಇಲ್ಲಿ ತಲೆ ಕೆಳಗಾಗಿರುವ ಶಂಕುವನ್ನು ಈ ಒಂದು ಸಿಲಿಂಡರ್ಗೆ ಜೋಡಿಸಿದೆ. ಆಗ ಈ ಒಂದು ಶಂಕುವಿನ ಏನು ವೃತ್ತಾಕಾರ ಪಾದ ಇರುತ್ತೆ ಮತ್ತು ಸಿಲಿಂಡರ್ನ ಏನು ವೃತ್ತಾಕಾರ ಪಾದ ಇದೆ, ಇವೆರಡರದ್ದು ತ್ರಿಜ್ಯ ಎಷ್ಟಾಗಿದೆ? 7 ಸೆಂಟಿಮೀಟರ್ ಆಗಿದೆ. ಸೊ ಇಲ್ಲಿ R = 7 ಸೆಂಟಿಮೀಟರ್ ಆಗಿದೆ. ಮತ್ತು ಇಲ್ಲಿ ಎತ್ತರ, ಈ ಒಂದು ಸಿಲಿಂಡರ್ನ ಎತ್ತರ ಎಷ್ಟಂತ ಕೊಟ್ಟಿದ್ದಾರೆ? 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 9 ಸೆಂಟಿಮೀಟರ್ ಎತ್ತರದ ಶಂಕು ಇದೆ. ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿ ಕೇಂದ್ರದವರೆಗಿರೋದನ್ನು ನಾವು ಶಂಕುವಿನ ಎತ್ತರ ಅಂತೀವಿ. ಅದನ್ನು 9 ಸೆಂಟಿಮೀಟರ್ ಅಂತ ಕೊಟ್ಟಿದೆ. ಈ ಎತ್ತರನ ನಾವು ಓರೆ ಎತ್ತರ ಅಂತೀವಿ. ಇಲ್ಲಿ ನಮಗೆ ಬೇಕಾಗಿರೋದು ಸಿಲಿಂಡರ್ನ ಎತ್ತರ 9 ಸೆಂಟಿಮೀಟರ್ ಮತ್ತು ಈ ಒಂದು ಸಿಲಿಂಡರ್ನ ಎತ್ತರ 12 ಸೆಂಟಿಮೀಟರ್, ಶಂಕುವಿನ ಎತ್ತರ 9 ಸೆಂಟಿಮೀಟರ್ ಆಗಿದೆ. ಮತ್ತು ಅವೆರಡರೂ ಸಹ ಒಂದೇ ತ್ರಿಜ್ಯವನ್ನು ಹೊಂದಿದೆ, ಅದು 7 ಸೆಂಟಿಮೀಟರ್ ಆಗಿದೆ. ಸೊ ಈ ರೀತಿ ನೆಕ್ಸ್ಟ್ ಇಲ್ಲಿ ಆನ್ಸರ್ ನೋಡೋಣ ನಾವು. ಒಂದು ಘನಾಕೃತಿಯಲ್ಲಿರುವ ನೀರಿನ ಪ್ರಮಾಣ ಇಲ್ಲಿ ನೋಡಿ, ಈ ರೀತಿ ಇದೆ ಅಲ್ವಾ? ಸಿಲಿಂಡರ್ ಈ ರೀತಿ ಇದೆ, ಈ ಕಡೆ ಶಂಕು ಈ ರೀತಿ ಇದೆ. ಇಲ್ಲಿ ಒಂದು ಸಿಲಿಂಡರ್ನಲ್ಲಿ ಎಷ್ಟು ನೀರಿಡಿಸ್ತಾವೋ ಅದರ 2/3 2/3 ನೀರಿದೆ ಅಂತ ಹೇಳಿದ್ದಾರೆ. ಸೊ ಘನಾಕೃತಿಯಲ್ಲಿ ನೀರಿನ ಪ್ರಮಾಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಪ್ರಶ್ನೆಯಲ್ಲಿ. ಅದಕ್ಕೆ ನಾವು ಶಂಕುವಿನ ಘನಫಲ, ಇಲ್ಲಿ ಜೋಡಿಸಿದ ಘನಾಕೃತಿ ಆಗಿರೋದ್ರಿಂದ ಈ ರೀತಿ ಮೊದಲು ನಾವು ಶಂಕುವಿನ ಘನಫಲ, ಇದಿಷ್ಟನ್ನ ನಾವು ಶಂಕುವಿನ ಘನಫಲ ಅಂತ ಕರಿತೀವಿ. ಶಂಕುವಿನ ಘನಫಲ ಮತ್ತು ಇಲ್ಲಿ ಪೂರ್ತಿ ಇದೆ ಅಂತ ಹೇಳಿಲ್ಲ ಪ್ರಶ್ನೆಯಲ್ಲಿ. ಸಿಲಿಂಡರ್ನ 2/3 ಅಂತ ಹೇಳಿದ್ದಾರೆ ನೀರು ತುಂಬಿದೆ ಅಂತ. ಅದಕ್ಕಾಗಿ ಘನಾಕೃತಿಯಲ್ಲಿರುವ ನೀರಿನ ಪ್ರಮಾಣ ಎಷ್ಟಿದೆ ಅಂತ ಹೇಳಿದ್ದಾರೆ. ಶಂಕುವಿನ ಘನಫಲ ಅಂದರೆ ಇದು ಪೂರ್ತಿ ಇರುತ್ತೆ. ಸೊ ಇಲ್ಲಿಂದ 2/3 ನೀರಿದೆ ಅಂತ ಹೇಳಿದ್ದಾರೆ. ಸೊ ಫಸ್ಟು ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರ್ನಲ್ಲಿರುವ ನೀರಿನ ಘನಫಲ
ಸೊ ಇದ್ರ ತುಂಬ ಫಸ್ಟ್ಗೆ ನೀರಿದೆ, ಇಲ್ಲಿಂದ ಹೋಗಿ ಸಿಲಿಂಡರ್ನ 2/3 ನೀರು ಇದರಲ್ಲಿದೆ. ಸೊ ಈ ಒಂದು ಆಕೃತಿ ಪೂರ್ತಿ ಈ ಒಂದು ಆಕೃತಿಯಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಅಂದರೆ ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರ್ನಲ್ಲಿರುವ ನೀರಿನ ಘನಫಲ ಆಗಿದೆ. ಇದಕ್ಕೆ ಶಂಕುವಿನ ಘನಫಲದ ಸೂತ್ರ ಬೇಕಾಗುತ್ತೆ ನಮಗೆ. ಶಂಕುವಿನ ಘನಫಲಕ್ಕೆ ಸೂತ್ರ ಏನು? 1/3 πr²h. ನೋಡಿರಿ, ಶಂಕುವಿನ ಘನಫಲಕ್ಕೆ ಸೂತ್ರ ಏನು? 1/3 πr²h. ಅದೇ ರೀತಿ ಇಲ್ಲಿ ಸಿಲಿಂಡರ್ನ ಘನಫಲ ಕೂಡ ನಮಗೆ ಬೇಕು, ಅದಕ್ಕೆ ಸೂತ್ರ ಏನು? πr²h. ಇಲ್ಲಿ 2/3 ಅಂತ ಯಾಕೆ ಬರೆದಿದ್ದಾರೆ ಅಂದರೆ ಪ್ರಶ್ನೆಯಲ್ಲಿ ಸಿಲಿಂಡರ್ನಲ್ಲಿ 2/3 ನೀರಿದೆ ಅಂತ ಕೊಟ್ಟಿರೋದ್ರಿಂದ 2/3 × πr²h. ನಮಗೆ ಸಿಲಿಂಡರ್ನ ಘನಫಲದ ಸೂತ್ರ ಏನು? ಬರೀ πr²h. ಈಗ ಪ್ರಶ್ನೆಯಲ್ಲಿ 2/3 ನೀರಿದೆ ಅಂದಾಗ ನಾವು ಒಟ್ಟು ಸಿಲಿಂಡರ್ನ ಘನಫಲ ತೊಗೊಂಡು ಅದಕ್ಕೆ ಇಂಟು 2/3 ಮಾಡಿದ್ದೀವಿ. ಸೊ ಇದು ಶಂಕುವಿನ ಘನಫಲ ಅಂದರೆ 1/3 πr²h ಮತ್ತು ಸಿಲಿಂಡರ್ನ ಘನಫಲಕ್ಕೆ ಸೂತ್ರ ಏನು? πr²h. ಈ ಒಂದು 2/3 ಏನಂದರೆ ಪ್ರಶ್ನೆಯಲ್ಲಿ ಸಿಲಿಂಡರ್ನ 2/3 ಭಾಗದಷ್ಟು ನೀರಿದೆ ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ಟೋಟಲ್ ಈ ಒಂದು ಘನಾಕೃತಿ ಏನಿದೆ ಸಿಲಿಂಡರ್ ಮತ್ತು ಶಂಕುವನ್ನು ಜೋಡಿಸಿದ್ದು ಅದರಲ್ಲಿ ನೀರಿನ ಪ್ರಮಾಣ ಕೇಳಿದರೆ ಇವೆರಡು ಸೂತ್ರ ಬರ್ಕೊಂಡಿದ್ದೀವಿ. ಇಲ್ಲಿ 1/3 ಪೈ ಹಾಗೆ ಇಟ್ಟಿದ್ದೀವಿ, ನಾವು ಪೈ ಹಾಗೆ ಇಟ್ಟಿದ್ದೀವಿ. ಇಲ್ಲಿ ಪ್ರಶ್ನೆಯಲ್ಲಿ ನಮಗೆ ಆರ್ ಅಂದರೆ ಏನಂತ ಕೊಟ್ಟಿದ್ದಾರೆ? ತ್ರಿಜ್ಯ ಆರ್ ಅಂದರೆ ತ್ರಿಜ್ಯ r = 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಅದಕ್ಕಾಗಿ 7² ಆಯಿತು. ಮತ್ತು ಇಲ್ಲಿ ಹೆಚ್ಚು ಶಂಕು ಅಂತ ಇಲ್ಲಿ ಬರ್ದಿವಲ್ಲ, ಅಂದರೆ ಶಂಕುವಿನ ಎತ್ತರ ಎಷ್ಟಾಯಿತು? 9 ಅಂತ ಕೊಟ್ಟಿದ್ದಾರೆ. ಶಂಕುವಿನ ಎತ್ತರ 9 ಆಗಿದೆ. ಪ್ಲಸ್ ಇದೆ, ಪ್ಲಸ್ ಹಾಕಿದ್ದೀವಿ. 2/3 ಪೈನ ಹಾಗೆ ಬರ್ಕೊಂಡಿದ್ದೀವಿ. ಮತ್ತು ಆರ್ ಶಂಕುವಿಂದು ತ್ರಿಜ್ಯ ಅಷ್ಟೇ ಇದೆ, ಸಿಲಿಂಡರ್ನ ತ್ರಿಜ್ಯ ಒಂದೇ ಆಗಿದೆ. ಅದಕ್ಕಾಗಿ ಇಲ್ಲಿ ಕೂಡ ನಾವು r = 7² ಅಂತ ಬರ್ಕೊತೀವಿ. r² ಅಂದರೆ 7². ಹಾಗೆಯೇ ಇಲ್ಲಿ ಸಿಲಿಂಡರ್ನ ಎತ್ತರ ಎಷ್ಟಂತ ಕೊಟ್ಟಿದ್ದಾರೆ? 12 ಅಂತ ಕೊಟ್ಟಿದ್ದಾರೆ. ಇಷ್ಟೆಪ್ಪ ಅರ್ಥ ಆಯ್ತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಇಲ್ಲಿ 1/3 π × 49, 7 49 ಇಂಟು 9 ಆಯಿತಾ? 7 49 ಇಂಟು 9. ಇಲ್ಲಿ 2/3 ಇದೆ, 2/3 ಬರ್ಕೊಂಡಿದ್ದೀವಿ. ಪೈನ ಸಹ ಹಾಗೆ ಬರ್ಕೊಂಡಿದ್ದೀವಿ. 7² ಅಂದರೆ 49, 12ಕ್ಕೆ 12ನ ನಾವು ಹಾಗೆಯೇ ಬರ್ಕೊಂಡಿದ್ದೀವಿ ಚಿಲ್ಡ್ರನ್. ಓಕೆನಾ? ಮಕ್ಕಳೇ ಇಲ್ಲಿ ನೋಡಿ, ಈಗ ನಾವು ಇಲ್ಲಿವರೆಗೆ ಮಾಡಿದ್ವಿ. ಇಲ್ಲಿ ನೋಡಿ, ಇದರಲ್ಲಿ 1/3, ಇದರಲ್ಲಿ 2/3 ಅಂದರೆ ಅದರೊಳಗೆ 1/3 ಕೂಡ ಇರುತ್ತೆ. 1/3 ಪೈ ಮತ್ತು 49 ಇದರಲ್ಲಿದೆ. ಸೊ 1/3 ಪೈ ಮತ್ತು 49ನ ನಾವು ಸಾಮಾನ್ಯವಾಗಿರೋ ಅಂಶ ಅಂತ ಹೊರಗಡೆ ತೆಗೆದ್ರೆ ನಮಗಿಲ್ಲೇನು 9 ಇಲ್ಲಿದೆ, ಪ್ಲಸ್ಸಿಗೆ ಪ್ಲಸ್ಸು. 1/3 ಒಳಗೆ ಹೋದರೆ 2 ಇದೆ. ಸೊ 49 ಹೊರಗೆ ಹೋಗಿದೆ ಅಂದರೆ ಇಲ್ಲಿ 12 ಇದೆ. ಸೊ 9 + 2 × 12 1/3. ಓಕೆನಾ? 1/3 ಇಂಟು ಪೈ ಬೆಲೆ ಎಷ್ಟು? 22/7 ಇಂಟು 49. ಇಲ್ಲಿ 12 24, 9ಕ್ಕೆ 9 ಇದೆ. ನೆಕ್ಸ್ಟ್ ಸ್ಟೆಪ್ಪು 1/3. ಇಲ್ಲಿ ನೋಡಿರಿ, 7 1 ಇಲ್ಲಿ ನೋಡಿರಿ, 7 1 7, 7 7 49 ಆಗಿದೆ. ಸೊ ಅದಕ್ಕೆ ಇಲ್ಲಿ 1/3 22 × 7, 24 + 9 33 ಆಗಿದೆ. ಹಾಗೆಯೇ ನೆಕ್ಸ್ಟು 7 × 22. ಇಲ್ಲಿ ನೋಡಿರಿ, ನೆಕ್ಸ್ಟ್ ಸ್ಟೆಪ್ಪು 3 1 3, 3 1 3, 3 1 3. ಅದಕ್ಕಾಗಿ ಒಂದಕ್ಕೆ ಬರಿದೇ ಇದ್ರೂ ನಡೆಯುತ್ತೆ. 22 × 7 × 11 ಆಯಿತು. ಈ 3ನ ನೀವು ಗುಣಿಸಿದಾಗ ನಮಗೆ 1694 ಬರುತ್ತೆ. ಗುಣಿಸಿ ನೋಡ್ತೀರಾ ಮಕ್ಕಳೇ? ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಏನು ಕೊಟ್ಟಿದ್ದಾರೆ? ನಮಗೆ ಘನಾಕೃತಿಯನ್ನು ಸಂಪೂರ್ಣವಾಗಿ ತುಂಬಲು ಬೇಕಾದ ನೀರಿನ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ಮೊದಲಿಗೆ ಸಿಲಿಂಡರ್ನ 2/3 ಭಾಗದಷ್ಟು ನೀರು ತುಂಬಿಸಿದೆ ಅಂತ ಹೇಳಿದರು. ಸೊ ಇನ್ನುಳಿದ ಭಾಗ ಅಂದರೆ 1/3 ನಾವು ನೀರನ್ನು
ತುಂಬಿಸ್ಬೇಕಾಗಿದೆ. ಇನ್ನು 1/3 ನೀರನ್ನು ನಾವು ತುಂಬಿಸ್ಬೇಕಾಗಿರುತ್ತೆ. ಆದ್ದರಿಂದ ಘನಾಕೃತಿಯನ್ನು ಸಂಪೂರ್ಣವಾಗಿ ತುಂಬಲು ಬೇಕಾದ ನೀರಿನ ಘನಫಲ ಅಂದರೆ 1/3 ಇಂಟು ಸಿಲಿಂಡರ್ನ ಘನಫಲ. ಈಗಾಗಲೇ ಹೇಳಿದ್ದೆ ನಾನು, ಸಿಲಿಂಡರ್ನ ಘನಫಲಕ್ಕೆ ಸೂತ್ರ πr²h. ಸಿಲಿಂಡರ್ನ ಘನಫಲಕ್ಕೆ ಸೂತ್ರ ಏನು? πr²h. ಈಗ ನಾವು ಇನ್ನೂ 1/3 ಭಾಗದ ಸಿಲಿಂಡರ್ನ ಭಾಗದ ನೀರನ್ನು ತುಂಬಿಸ್ಬೇಕಾಗಿರೋದ್ರಿಂದ 1/3 ಇಂಟು πr²h ಅಂತ ನಾವು ಬರ್ಕೊತೀವಿ. ಸೊ 1/3 πr²h. 1/3 ಇದೆ. ಪೈ ಅಂದರೆ 22/7. ಆರ್ ಅಂದರೆ ತ್ರಿಜ್ಯ. 7 ಇಂಟು 7, 7 ಸ್ಕ್ವೇರ್ ಆದರೂ ಬರಿಬೋದು. 7 ಇಂಟು 7. ಸಿಲಿಂಡರ್ನ ಎತ್ತರ ಎಷ್ಟಿದೆ? h = 12 ಆಗುತ್ತೆ. ಸೊ ಇಲ್ಲಿ 7 1 7, 7 1 7 ಕ್ಯಾನ್ಸಲ್ ಆಗಿರುತ್ತೆ. ಉಳಿದಿದ್ದೇನಪ್ಪ ಅಂದರೆ 22 ಇಂಟು ಈ ಒಂದು 7 ಇಂಟು ಇಲ್ಲಿ 3 1 3, 3 4 12 ಆಗುತ್ತೆ. ಸೊ 7 1 7, 7 1 7, 3 1 3, 3 4 12. ಉಳಿದಿದ್ದೇನು? 22 ಇಂಟು 7 ಇಂಟು 4. ಇವಿಷ್ಟನ್ನು ನೀವು ಗುಣಾಕಾರ ಮಾಡಿದರೆ 616 ಸೆಂಟಿಮೀಟರ್ ಕ್ಯೂಬ್. ನಾವು ಯಾವಾಗಲೂ ಘನಫಲವನ್ನು ನಾವು ಸೆಂಟಿಮೀಟರ್ ಕ್ಯೂಬ್ನಲ್ಲಿ ಬರಿಬೋದು. ನೀವು ಆರಾಮಾಗಿ ಮಾಡಿ ಇದನ್ನು 5 ಅಂಕಗಳನ್ನು ಸುಲಭವಾಗಿ ತಗೋಬೋದು ಚಿಲ್ಡ್ರನ್.